ಆಗಿನ ಕಾಲದಲ್ಲಿಯೇ ಕೃಷಿಯನ್ನ ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ತಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸಾರಿದ ಮಹಿಳೆ ಮದುವೆಯಾಗಿ 25 ದಿನಕ್ಕೆ ಗಂಡನನ್ನ ಕಳೆದುಕೊಂಡರು. ಧೃತಿಗೆಡದೆ ಕೃಷಿಯಲ್ಲಿ ಸಾಧಿಸಿ ತೋರಿಸಿದ ಗಟ್ಟಿಗಿತ್ತಿ ಮಹಿಳೆಯ ಕುರಿತು ಮಹಿಳಾ ದಿನದ ವಿಶೇಷ ಸ್ಟೋರಿ ನಿಮ್ಮ ಮುಂದೆ. ಹೀಗೆ ತಮ್ಮ ತೋಟದಲ್ಲಿ ಹೆಜ್ಜೆ ಹಾಕುತ್ತಾ ಬರುತ್ತಿರುವ ಈ ಸಾಧಕಿ ಮಹಿಳೆಯ ಹೆಸರು ಶಿವಮ್ಮ ಅಂತ. ಶಿವಮೊಗ್ಗ ಜಿಲ್ಲೆಯ ಹೊರವಲಯದ ದುಮ್ಮಳ್ಳಿಯವರು. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನವರಾದರೂ ಇಲ್ಲಿಯೇ ಕೃಷಿ ಮಾಡಿ ಯಶಸ್ಸು ಕಂಡಿದ್ದಾರೆ. ತಮ್ಮ 15ನೇ ವಯಸ್ಸಿನಲ್ಲಿಯೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶಿವಮ್ಮ ಮದುವೆಯಾದ 25 ದಿನದಲ್ಲಿಯೇ ಪತಿಯನ್ನ ಕಳೆದುಕೊಂಡು ವಿಧಿವಿಯಾದರು. ಇತ್ತ ಅಕ್ಷರ ಜ್ಞಾನ ಇಲ್ಲದೆ ಮರು ಮದುವೆಯಾಗದೆ ತನ್ನ ಅತ್ತೆಯ ಜೊತೆಗೆ ಜೀವನ ಸಾಗಿಸಿದ್ರು. ಬಳಿಕ ಅವರ ಅತ್ತೆಯು ತೀರಿಕೊಂಡಾಗ ಏಕಾಂಗಿ ಜೀವನ ಸಾಗಿಸಿದ್ರು. ಸುಮಾರು ನಮ್ಮ ಯಜಮಾನರು ಮದುವೆಯಾಗಿ 25 ಸಲ ನಮ್ಮ ಯಜಮಾನರು ತೀರೋದ್ಮೇಲೆ ಮತ್ತೆ ನಾವು ಬುತ್ತ ಕಟ್ಟಿಕೊಳ್ಳೇಬೇಕಲ್ಲ. ಹಾಗೆ ಆವಾಗಲೂ ನಾವು ಬ್ಯಾಸೆ ಹೊಡೆದರು, ಕಬ್ಬು ಕಟ್ತಿದ್ವು. ಅವಾಗೆಲ್ಲ ಕಬ್ಬು ಕಟ್ತಿದ್ವಿ. ಕಬ್ಬನ್ನ ಕಷ್ಟ ಅವಾಗೆಲ್ಲ ದುಡ್ಡು ತುಂಬ ಕಷ್ಟ ಇತ್ತು ಅವಾಗೆಲ್ಲ 70ನೇ ಇಸ್ವಿಗೆ. ದುಡ್ಡಿಗೂ ಕಷ್ಟ, ಬಟ್ಟೆಗೂ ಕಷ್ಟ, ಅನ್ನಕ್ಕೂ ಕಷ್ಟ ಅನ್ನಂಗೆ ಸ್ವಲ್ಪ ಅವಾಗ. ಈಗ ಅಂಥ ಕಷ್ಟನಿಲ್ಲ. ಈಗ ಆ ಕಷ್ಟದಲ್ಲಿ ನಾವು ರೈತರ ಕೆಲಸ ಬಿಡಲೇ ಇಲ್ಲ. ನಾವು ರೈತರು ಮಹಿಳೆಯರಾಗಿ ರೈತರ ಕುಟುಂಬ ಬಂದ್ರಾಗಿ ನಾವು ಭೂಮಿ ತಾಯಿ ನೆಚ್ಕೊಂಡು ಜೀವನ ಮಾಡಿದ್ರು ನಾವು. ಈ ವೇಳೆ ಅವರಿಗೆ ಕೈ ಹಿಡಿದಿದ್ದೇ ಕೃಷಿಯಲ್ಲಿ ಸಾಧನೆ ಮಾಡಬೇಕೆಂಬ ಉತ್ಕಟ ಇಚ್ಛೆ ಅವರನ್ನ ಸಾಧಕ ಮಹಿಳೆಯನ್ನಾಗಿ ಮಾಡಿದೆ. 1996ರಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಕಬ್ಬು ಬೆಳೆದು ಮೊದಲ ಸ್ಥಾನವನ್ನ ಪಡೆದರು. ಅಂದಿನ ಪ್ರಧಾನಮಂತ್ರಿಯಾಗಿದ್ದ ದೇವೇಗೌಡರಿಂದ 2 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನ ತಮ್ಮದಾಗಿಸಿಕೊಂಡರು. ಇಡೀ ಜಿಲ್ಲೆಯ ತನ್ನತ್ತ ತಿರುಗಿ ನೋಡುವ ಹಾಗೆ ಅಚ್ಚರಿಯ ಸಾಧನೆ ಮಾಡಿದ್ರು. ಇವರು ತಮ್ಮ ತೋಟದಲ್ಲಿ 10 ರಿಂದ 15 ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾವಯವ ಕೃಷಿಯ ಬಗ್ಗೆ ರೈತರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಅಕ್ಷರ ಜ್ಞಾನವಿದ್ದ ಶಿವಮ್ಮ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಬೋಧನೆ ಮಾಡುತ್ತಿದ್ದಾರೆ. 1999ರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಕೃಷಿ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. 2006ರಲ್ಲಿ ರಾಷ್ಟ್ರಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ, ಸೇವಾಶ್ರೀ, ಆಧುನಿಕ ಕೃಷಿ ಮಹಿಳೆ ಪ್ರಶಸ್ತಿಗಳು ಇವರನ್ನ ಆರಿಸಿ ಬಂದಿವೆ. ನನಗೆ ಫಸ್ಟಿಗೆ ಕಬ್ಬಿನಲ್ಲಿ ಬಂತು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ದೇವೇಗೌಡರು CM ಆಗಿದ್ದರು ಅವಾಗ ನಮ್ಮ ಬೆಂಗಳೂರಾಗೆ. ಅವಾಗ ಬಂತು 92ರಾಗೇನೆ. ಆಮೇಲೆ ನಮಗೆ ಇದಕ್ಕೆ ಹೋಗಿದ್ದೆ ನಾನು, ಅಲ್ಲಿಗೆ ಅಹಮದಾಬಾದಿಗೆ ಹೋಗಿದ್ದೆ. ಅಹಮದಾಬಾದಲ್ಲಿ ಸೃಷ್ಟಿ ಸನ್ಮಾನ ಅಂತ ಮಾಡಿದ್ರು ನನಗೆ ಕಾಲೇಜಿನಲ್ಲಿ, ಅಹಮದಾಬಾದಲ್ಲಿ ಕೃಷಿ ಇದರಲ್ಲಿ. ಮತ್ತು ತೋಟಗಾರಿಕೆ ಇಲಾಖೆ ನನಗೆ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಾಗೆ, ಶಿವಮೊಗ್ಗ ತೋಟಗಾರಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಆಮೇಲೆ ಕೃಷಿ ಪಂಡಿತ ಅವಾರ್ಡ್ ಕೊಟ್ಟಿದ್ದಾರೆ. ಸುಮಾರು ಅವಾರ್ಡ್ ಬಂದಿದೆ ನನಗೆ ಪ್ರಥಮ ನನಗೆ ಸನ್ಮಾನ ಮಾಡಿದ್ದೆ ಹಂಗೆ ನಮ್ಮ ಶಿವಮೊಗ್ಗದಲ್ಲಿ ಕೃಷಿ ಸಮಾಜದ ನನಗೆ ಸನ್ಮಾನ ಮಾಡಿದ್ದಾರೆ, ಅವಾರ್ಡ್ ಮಾಡಿದ್ದೀನಿ ಅಂತ. ಒಟ್ಟಾರೆ ಸಾಧಿಸಬೇಕೆಂಬ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಿ ಇತರರಿಗೆ ಮಾದರಿ ಆಗಬಹುದು ಅನ್ನುವುದಕ್ಕೆ ಶಿವಮ್ಮ ಅವರೇ ಸಾಕ್ಷಿಯಾಗಿದ್ದು, ಈಗಿನ ಪೀಳಿಗೆಯ ಯುವಕ ಯುವತಿಯರಿಗೆ ಇವರ ಸಾಧನೆ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂದ್ರೆ 4 ಗೋಡೆಗಳ ಮಧ್ಯೆ ಮಾತ್ರ ಸೀಮಿತ ಅನ್ನೋ ಆಗಿನ ಕಾಲದಲ್ಲಿಯೇ ಕೃಷಿಯನ್ನ ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ತಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸಾರಿದ ಮಹಿಳೆ ಮದುವೆಯಾಗಿ 25 ದಿನಕ್ಕೆ ಗಂಡನನ್ನ ಕಳೆದುಕೊಂಡರು. ಧೃತಿಗೆಡದೆ ಕೃಷಿಯಲ್ಲಿ ಸಾಧಿಸಿ ತೋರಿಸಿದ ಗಟ್ಟಿಗಿತ್ತಿ ಮಹಿಳೆಯ ಕುರಿತು ಮಹಿಳಾ ದಿನದ ವಿಶೇಷ ಸ್ಟೋರಿ ನಿಮ್ಮ ಮುಂದೆ. ಹೀಗೆ ತಮ್ಮ ತೋಟದಲ್ಲಿ ಹೆಜ್ಜೆ ಹಾಕುತ್ತಾ ಬರುತ್ತಿರುವ ಈ ಸಾಧಕಿ ಮಹಿಳೆಯ ಹೆಸರು ಶಿವಮ್ಮ ಅಂತ. ಶಿವಮೊಗ್ಗ ಜಿಲ್ಲೆಯ ಹೊರವಲಯದ ದುಮ್ಮಳ್ಳಿಯವರು. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನವರಾದರೂ ಇಲ್ಲಿಯೇ ಕೃಷಿ ಮಾಡಿ ಯಶಸ್ಸು ಕಂಡಿದ್ದಾರೆ. ತಮ್ಮ 15ನೇ ವಯಸ್ಸಿನಲ್ಲಿಯೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶಿವಮ್ಮ ಮದುವೆಯಾದ 25 ದಿನದಲ್ಲಿಯೇ ಪತಿಯನ್ನ ಕಳೆದುಕೊಂಡು ವಿಧಿವಿಯಾದರು. ಇತ್ತ ಅಕ್ಷರ ಜ್ಞಾನ ಇಲ್ಲದೆ ಮರು ಮದುವೆಯಾಗದೆ ತನ್ನ ಅತ್ತೆಯ ಜೊತೆಗೆ ಜೀವನ ಸಾಗಿಸಿದ್ರು. ಬಳಿಕ ಅವರ ಅತ್ತೆಯು ತೀರಿಕೊಂಡಾಗ ಏಕಾಂಗಿ ಜೀವನ ಸಾಗಿಸಿದ್ರು.
ಸುಮಾರು ನಮ್ಮ ಯಜಮಾನರು ಮದುವೆಗೆ 25 ವರ್ಷಕ್ಕೆ ನಮ್ಮ ಯಜಮಾನರು ತೀರೋದ್ಮೇಲೆ ಮತ್ತು ನಾವು ಬುತ್ತ ಕಟ್ಕೊಳ್ಳೇಬೇಕಲ್ಲ. ಹಾಗೆ ಆವಾಗಲೂ ನಾವು ಬ್ಯಾಸ ಹೊಡೆದರು, ಕಬ್ಬು ಕಟ್ತಿದ್ವು. ಅವಾಗೆಲ್ಲ ಕಬ್ಬು ಕಟ್ತಿದ್ವಿ. ಕಬ್ಬನ್ನ ಕಷ್ಟ ಅವಾಗೆಲ್ಲ ದುಡ್ಡು ತುಂಬ ಕಷ್ಟ ಇತ್ತು ಅವಾಗೆಲ್ಲ 70ನೇ ಇಸ್ವಿಗೆ. ದುಡ್ಡಿಗೂ ಕಷ್ಟ, ಬಟ್ಟೆಗೂ ಕಷ್ಟ, ಅನ್ನಕ್ಕೂ ಕಷ್ಟ ಅನ್ನಂಗೆ ಸ್ವಲ್ಪ ಅವಾಗ. ಈಗ ಅಂಥ ಕಷ್ಟನಿಲ್ಲ ಈಗ. ಆ ಕಷ್ಟದಲ್ಲೂ ನಾವು ರೈತರ ಕೆಲಸ ಬಿಡಲೇ ಇಲ್ಲ. ನಾವು ರೈತರ ಮಹಿಳೆಯರಾಗಿ, ರೈತರ ಕುಟುಂಬದ ಬಂದ್ರಾಗಿ ನಾವು ಭೂಮಿ ತಾಯಿ ನೆಚ್ಕೊಂಡು ಜೀವನ ಮಾಡಿದ್ರೆ ನಾವು. ಈ ವೇಳೆ ಅವರಿಗೆ ಕೈ ಹಿಡಿದಿದ್ದೇ ಕೃಷಿಯಲ್ಲಿ ಸಾಧನೆ ಮಾಡಬೇಕೆಂಬ ಉತ್ಕಟ ಇಚ್ಛೆ ಅವರನ್ನ ಸಾಧಕ ಮಹಿಳೆಯನ್ನಾಗಿ ಮಾಡಿದೆ. 1996ರಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಕಬ್ಬು ಬೆಳೆದು ಮೊದಲ ಸ್ಥಾನವನ್ನ ಪಡೆದರು. ಅಂದಿನ ಪ್ರಧಾನಮಂತ್ರಿಯಾಗಿದ್ದ ದೇವೇಗೌಡರಿಂದ 2 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನ ತಮ್ಮದಾಗಿಸಿಕೊಂಡರು. ಇಡೀ ಜಿಲ್ಲೆಯ ತನ್ನತ್ತ ತಿರುಗಿ ನೋಡುವ ಹಾಗೆ ಅಚ್ಚರಿಯ ಸಾಧನೆ ಮಾಡಿದ್ರು. ಇವರು ತಮ್ಮ ತೋಟದಲ್ಲಿ 10 ರಿಂದ 15 ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾವಯವ ಕೃಷಿಯ ಬಗ್ಗೆ ರೈತರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಅಕ್ಷರ ಜ್ಞಾನವಿದ್ದ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಬೋಧನೆ ಮಾಡುತ್ತಿದ್ದಾರೆ. 1999ರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಕೃಷಿ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. 2006ರಲ್ಲಿ ರಾಷ್ಟ್ರಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ, ಸೇವಾಶ್ರೀ, ಆಧುನಿಕ ಕೃಷಿ ಮಹಿಳೆ ಪ್ರಶಸ್ತಿಗಳು ಇವರನ್ನ ಆರಿಸಿ ಬಂದಿವೆ. ನನಗೆ ಫಸ್ಟಿಗೆ ಕಬ್ಬಿನಲ್ಲಿ ಬಂತು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ದೇವೇಗೌಡರು CM ಆಗಿದ್ದರು ಅವಾಗ ನಮ್ಮ ಬೆಂಗಳೂರಾಗೆ. ಅವಾಗ ಬಂತು 92ರಾಗೇನೆ. ಆಮೇಲೆ ನಮಗೆ ಇದಕ್ಕೆ ಹೋಗಿದ್ದೆ, ನಾನು ಅಲ್ಲಿಗೆ ಅಹಮದಾಬಾದಿಗೆ ಹೋಗಿದ್ದೆ. ಅಹಮದಾಬಾದಲ್ಲಿ ಸೃಷ್ಟಿ ಸನ್ಮಾನ ಅಂತ ಮಾಡಿದ್ರು ನನಗೆ ಕಾಲೇಜಿನಲ್ಲಿ, ಅಹಮದಾಬಾದಲ್ಲಿ ಕೃಷಿ ಇದರಲ್ಲಿ. ಮತ್ತು ತೋಟಗಾರಿಕೆ ಇಲಾಖೆ ನನಗೆ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಾಗೆ, ಶಿವಮೊಗ್ಗ ತೋಟಗಾರಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಆಮೇಲೆ ಕೃಷಿ ಪಂಡಿತ ಅವಾರ್ಡ್ ಕೊಟ್ಟಿದ್ದಾರೆ. ಸುಮಾರು ಅವಾರ್ಡ್ ಬಂದಿದೆ ನನಗೆ ಪ್ರಥಮ ನನಗೆ ಸನ್ಮಾನ ಮಾಡಿದ್ದೆ ಹಂಗೆ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಕೃಷಿ ಸಮಾಜದ ನನಗೆ ಸನ್ಮಾನ ಮಾಡಿದ್ದಾರೆ, ಅವಾರ್ಡ್ ಮಾಡಿದ್ದೀನಿ ಅಂತ. ಒಟ್ಟಾರೆ ಸಾಧಿಸಬೇಕೆಂಬ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಿ ಇತರರಿಗೆ ಮಾದರಿ ಆಗಬಹುದು ಅನ್ನುವುದಕ್ಕೆ ಶಿವಮ್ಮ ಅವರೇ ಸಾಕ್ಷಿಯಾಗಿದ್ದು, ಈಗಿನ ಪೀಳಿಗೆಯ ಯುವಕ ಯುವತಿಯರಿಗೆ ಇವರ ಸಾಧನೆ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂದ್ರೆ 4 ಗೋಡೆಗಳ ಮಧ್ಯೆ ಮಾತ್ರ ಸೀಮಿತ ಅನ್ನೋ ಆಗಿನ ಕಾಲದಲ್ಲಿಯೇ ಕೃಷಿಯನ್ನ ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ತಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸಾರಿದ ಮಹಿಳೆಯು ಮದುವೆಯಾಗಿ 25 ದಿನಕ್ಕೆ ಗಂಡನನ್ನ ಕಳೆದುಕೊಂಡ್ರು. ಧೃತಿಗೆಡದೆ ಕೃಷಿಯಲ್ಲಿ ಸಾಧಿಸಿ ತೋರಿಸಿದ ಗಟ್ಟಿಗಿತ್ತಿ ಮಹಿಳೆಯ ಕುರಿತು ಮಹಿಳಾ ದಿನದ ವಿಶೇಷ ಸ್ಟೋರಿ ನಿಮ್ಮ ಮುಂದೆ. ಹೀಗೆ ತಮ್ಮ ತೋಟದಲ್ಲಿ ಹೆಜ್ಜೆ ಹಾಕುತ್ತಾ ಬರುತ್ತಿರುವ ಈ ಸಾಧಕಿ ಮಹಿಳೆಯ ಹೆಸರು ಶಿವಮ್ಮ ಅಂತ. ಶಿವಮೊಗ್ಗ ಜಿಲ್ಲೆಯ ಹೊರವಲಯದ ದುಮ್ಮಳ್ಳಿಯವರು. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನವರಾದರೂ ಇಲ್ಲಿಯೇ ಕೃಷಿ ಮಾಡಿ ಯಶಸ್ಸು ಕಂಡಿದ್ದಾರೆ. ತಮ್ಮ 15ನೇ ವಯಸ್ಸಿನಲ್ಲಿಯೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶಿವಮ್ಮ ಮದುವೆಯಾದ 25 ದಿನದಲ್ಲಿಯೇ ಪತಿಯನ್ನ ಕಳೆದುಕೊಂಡು ವಿಧಿವಿಯಾದರು. ಇತ್ತ ಅಕ್ಷರ ಜ್ಞಾನ ಇಲ್ಲದೆ ಮರು ಮದುವೆಯಾಗದೆ ತನ್ನ ಅತ್ತೆಯ ಜೊತೆಗೆ ಜೀವನ ಸಾಗಿಸಿದ್ರು. ಬಳಿಕ ಅವರ ಅತ್ತೆಯು ತೀರಿಕೊಂಡಾಗ ಏಕಾಂಗಿ ಜೀವನ ಸಾಗಿಸಿದ್ರು. ಸುಮಾರು ನಮ್ಮ ಯಜಮಾನರು ಮದುವೆಗೆ 25 ವರ್ಷಕ್ಕೆ ನಮ್ಮ ಯಜಮಾನರು ತೀರೋದ್ಮೇಲೆ ಮತ್ತು ನಾವು ಬುತ್ತ ಕಟ್ಕೊಳ್ಳೇಬೇಕಲ್ಲ. ಹಾಗೆ ಆವಾಗಲೂ ನಾವು ಬ್ಯಾಸ ಹೊಡೆದರು, ಕಬ್ಬು ಕಟ್ತಿದ್ವು. ಅವಾಗೆಲ್ಲ ಕಬ್ಬು ಕಟ್ತಿದ್ವಿ. ಕಬ್ಬನ್ನ ಕಷ್ಟ ಅವಾಗೆಲ್ಲ ದುಡ್ಡು ತುಂಬ ಕಷ್ಟ ಇತ್ತು ಅವಾಗೆಲ್ಲ 70ನೇ ಇಸ್ವಿಗೆ. ದುಡ್ಡಿಗೂ ಕಷ್ಟ, ಬಟ್ಟೆಗೂ ಕಷ್ಟ, ಅನ್ನಕ್ಕೂ ಕಷ್ಟ ಅನ್ನಂಗೆ ಸ್ವಲ್ಪ ಅವಾಗ. ಈಗ ಅಂಥ ಕಷ್ಟನಿಲ್ಲ ಈಗ. ಆ ಕಷ್ಟದಲ್ಲೂ ನಾವು ರೈತರ ಕೆಲಸ ಬಿಡಲೇ ಇಲ್ಲ. ನಾವು ರೈತರ ಮಹಿಳೆಯರಾಗಿ, ರೈತರ ಕುಟುಂಬದ ಬಂದ್ರಾಗಿ ನಾವು ಭೂಮಿ ತಾಯಿ ನೆಚ್ಕೊಂಡು ಜೀವನ ಮಾಡಿದ್ರೆ ನಾವು. ಈ ವೇಳೆ ಅವರಿಗೆ ಕೈ ಹಿಡಿದಿದ್ದೇ ಕೃಷಿಯಲ್ಲಿ ಸಾಧನೆ ಮಾಡಬೇಕೆಂಬ ಉತ್ಕಟ ಇಚ್ಛೆ ಅವರನ್ನ ಸಾಧಕ ಮಹಿಳೆಯನ್ನಾಗಿ ಮಾಡಿದೆ. 1996ರಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಕಬ್ಬು ಬೆಳೆದು ಮೊದಲ ಸ್ಥಾನವನ್ನ ಪಡೆದರು. ಅಂದಿನ ಪ್ರಧಾನಮಂತ್ರಿಯಾಗಿದ್ದ ದೇವೇಗೌಡರಿಂದ 2 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನ ತಮ್ಮದಾಗಿಸಿಕೊಂಡರು. ಇಡೀ ಜಿಲ್ಲೆಯ ತನ್ನತ್ತ ತಿರುಗಿ ನೋಡುವ ಹಾಗೆ ಅಚ್ಚರಿಯ ಸಾಧನೆ ಮಾಡಿದ್ರು.
ಇವರು ತಮ್ಮ ತೋಟದಲ್ಲಿ 10ರಿಂದ 15 ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾವಯವ ಕೃಷಿಯ ಬಗ್ಗೆ ರೈತರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಅಕ್ಷರ ಜ್ಞಾನವಿದ್ದ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಬೋಧನೆ ಮಾಡುತ್ತಿದ್ದಾರೆ. 1999ರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಕೃಷಿ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. 2006ರಲ್ಲಿ ರಾಷ್ಟ್ರಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ, ಸೇವಾಶ್ರೀ, ಆಧುನಿಕ ಕೃಷಿ ಮಹಿಳೆ ಪ್ರಶಸ್ತಿಗಳು ಇವರನ್ನ ಆರಿಸಿ ಬಂದಿವೆ. ನನಗೆ ಫಸ್ಟಿಗೆ ಕಬ್ಬಿನಲ್ಲಿ ಬಂತು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ದೇವೇಗೌಡರು CM ಆಗಿದ್ದರು ಅವಾಗ ನಮ್ಮ ಬೆಂಗಳೂರಾಗೆ. ಅವಾಗ ಬಂತು 92ರಾಗೇನೆ. ಆಮೇಲೆ ನಮಗೆ ಇದಕ್ಕೆ ಹೋಗಿದ್ದೆ, ನಾನು ಅಲ್ಲಿಗೆ ಅಹಮದಾಬಾದಿಗೆ ಹೋಗಿದ್ದೆ. ಅಹಮದಾಬಾದಲ್ಲಿ ಸೃಷ್ಟಿ ಸನ್ಮಾನ ಅಂತ ಮಾಡಿದ್ರು ನನಗೆ ಕಾಲೇಜಿನಲ್ಲಿ, ಅಹಮದಾಬಾದಲ್ಲಿ ಕೃಷಿ ಇದರಲ್ಲಿ. ಮತ್ತು ತೋಟಗಾರಿಕೆ ಇಲಾಖೆ ನನಗೆ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಾಗೆ, ಶಿವಮೊಗ್ಗ ತೋಟಗಾರಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಆಮೇಲೆ ಕೃಷಿ ಪಂಡಿತ ಅವಾರ್ಡ್ ಕೊಟ್ಟಿದ್ದಾರೆ. ಸುಮಾರು ಅವಾರ್ಡ್ ಬಂದಿದೆ ನನಗೆ ಪ್ರಥಮ ನನಗೆ ಸನ್ಮಾನ ಮಾಡಿದ್ದೆ ಹಂಗೆ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಕೃಷಿ ಸಮಾಜದ ನನಗೆ ಸನ್ಮಾನ ಮಾಡಿದ್ದಾರೆ, ಅವಾರ್ಡ್ ಮಾಡಿದ್ದೀನಿ ಅಂತ. ಒಟ್ಟಾರೆ ಸಾಧಿಸಬೇಕೆಂಬ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಿ ಇತರರಿಗೆ ಮಾದರಿ ಆಗಬಹುದು ಅನ್ನುವುದಕ್ಕೆ ಶಿವಮ್ಮ ಅವರೇ ಸಾಕ್ಷಿಯಾಗಿದ್ದು, ಈಗಿನ ಪೀಳಿಗೆಯ ಯುವಕ ಯುವತಿಯರಿಗೆ ಇವರ ಸಾಧನೆ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.